ಮತ್ತೆ ಫ್ಯಾಮಿಲಿ ಎಲ್ಲ ಒಂದಷ್ಟೆಲ್ಲ ಮಾತಾಡಿ ಗೋ ಫಾರ್ ಸೆಕೆಂಡ್ ಮ್ಯಾರೇಜ್ ಅಂತ ಅಂದರೆ ಐ ವಿಲ್ ಡೆಫಿನೆಟ್ಲಿ ಗೋ. ಬಟ್ ಈ ಸಲ ಏನು ಅಂತಂತಂದ್ರೆ ಐ ವಿಲ್ ಟೇಕ್ ಟೈಮ್. ಐ ವಿಲ್ ನೋ, ಬಿಕಾಸ್ ಈಗ ನನಗೆ ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ನಾನು ಆಗ ಮಾಡಿದ್ದು ಆ ಎಡವಿದ್ದು ಹಿಂದೆ ಮುಂದೆ ಯೋಚನೆ ಮಾಡದೆ ತಗೊಂಡಂತ ಡಿಸಿಷನ್ ಈಗ ಮಾಡಲ್ಲ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಸೊ ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಕೇಳಿದ್ದೆ ನೀವು ಹೇಳೋದನ್ನ, ಏನು ಅಂತಂದ್ರೆ ನನ್ನ ವೆಹಿಕಲ್ಗಳ ಜೊತೆನೂ ನಾನು ಮಾತಾಡ್ತೀನಿ ಹೌದು ಅನ್ನೋದನ್ನೆಲ್ಲ ಹೇಳಿದ್ರಿ. ಅದು ನನಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಒಂದಷ್ಟು ಹೇಳಿದ್ರಿ. ಸಿಕ್ಕಾಪಟ್ಟೆ ಮೀಮ್ಸ್ ಆಗಿತ್ತು ಆ ಟೈಮಲ್ಲಿ. ಹೌದು. ಸೊ ಹೆಂಗೆ ಅದು ಯಾವ ಥರ? ನೀವು ನಾನು ಏನು ನಂಬ್ತೀನಿ ಅಂತಂದ್ರೆ ಪ್ರತಿಯೊಂದಕ್ಕೂ ಜೀವ ಇದೆ ಅಂತ ನಂಬ್ತೀನಿ ನಾನು. ಎವ್ರಿಥಿಂಗ್ ಹ್ಯಾಸ್ ಲೈಫ್. ಸೊ ನಾನು ಈಗ ಒಂದು ಅಫೆಕ್ಷನ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ನಾನು ಹೇಳಿದೆ ಅವತ್ತು ಬೈಕ್ ಜೊತೆ ಮಾತಾಡ್ತೀನಿ, ಅದು ನನಗೆ ರೆಸ್ಪಾಂಡ್ ಮಾಡುತ್ತೆ, ಅದು ನನಗೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಅಂತ ನನಗೆ ಮಾತಾಡುತ್ತೆ ಅದು ನನ್ನ ಹತ್ರ ಅಂತ ಹೇಳಿದ್ದೆ. ಅದು ಮೀಮ್ ಆಗಿತ್ತಲ್ವಾ. ಬೈಕ್ ಬಿಟ್ಟಾಕಿ ಜನಗಳು ಹೋಗ್ಬಿಟ್ಟು ದೇವ್ರಂತ ಹೇಳ್ಬಿಟ್ಟು ಕಲ್ಲತ್ರ ಮಾತಾಡ್ತಾರಲ್ಲ, ಏನೇನೋ ಕೊಡ್ತಾರೆ, ಅಭಿಷೇಕ ಮಾಡ್ತಾರೆ, ಅದನ್ನೇನಕ್ಕೆ ಮೀಮ್ ಮಾಡಲ್ಲ ಜನಗಳು? ಅವಾಗಿಂದ ಬಂದಿರೋ ನಂಬಿಕೆ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ದೇವ್ರ ಹೆಂಗ್ ವಿಷಯ, ಈಗ ದೇವ್ರ ಹೆಂಗ್ ಮಾತಾಡುತ್ತೆ ಅಂತಂದ್ರೆ ಒಂದ್ ಪ್ರಸಾದ ಕೊಡತಾರ, ಒಂದ್ ಹೂವ ರೈಟ್ ಅಲ್ಲಿ ಬೀಳುತ್ತೋ ಲೆಫ್ಟ್ ಅಲ್ಲಿ ಬೀಳುತ್ತೋ, ನಾನು ಏನಾದ್ರು ಕೇಳ್ಕೊಂಡ್ರೆ ನೀವು ಭಕ್ತಿಯಿಂದ ಏನೋ ಹೋಗ್ತೀರಿ, ಕೇಳ್ಕೊತೀರಿ, ಭಗವಂತ ಅದನ್ನ ತೋರ್ಸ್ಕೊಳ್ತಾರೆ, ಯಾವ್ದಾದ್ರು ಒಂದು ರೀತಿಯಲ್ಲಿ ಗೋಚಾರ ಮಾಡಿಸ್ಕೊಳ್ತಾರೆ, ಆಗ ನಿಮಗೆ ಆಗುತ್ತೆ ಇಲ್ಲ ಭಗವಂತ ಅನ್ನೋದಿದೆ ಅಂತ. ನೀವು ಅದನ್ನ ಕಲ್ಲು ಮೂಲಕ ನೋಡ್ತೀರಿ. ನಾನು ಅಷ್ಟೇ, ನಾನು ಪ್ರೀತಿ ಮಾಡಿದ್ದು ಬೈಕ್ ಆಗಲಿ ಅಥವಾ ನಾನು ಅಷ್ಟು ಪ್ರೀತಿ ಮಾಡುವಂಥ ನನ್ನ ವಸ್ತುಗಳು, ಬರೀ ಬೈಕ್ ಅಂತಲ್ಲ, ನನ್ನ ಫೋನ್ ಆಗಿರಲಿ, ನನ್ನ ಬಟ್ಟೆ ಆಗಿರಲಿ, ನನ್ನ ಶೂಸ್ ಆಗಿರಲಿ, ನನ್ನ ಚಪ್ಪಲಿ ಆಗಿರಲಿ, ನನ್ನ ವಾಚ್ ಆಗಿರಲಿ, ನನ್ನ ಕಾರ್ ಆಗಿರಲಿ, ನಂದು ಯಾವುದೇ ಆಗಿರಲಿ, ನನ್ನ ಮನೆ, ನನ್ನ ಥಿಂಗ್ಸ್, ನಮ್ಮ ತೋಟ, ನಾನು ಎಲ್ಲವನ್ನು ನಂದನ್ನ ತುಂಬಾ ಪ್ರೀತಿಸ್ತೀನಿ. ಹೆಂಗ್ ರೆಸ್ಪಾಂಡ್ ಮಾಡೋದು? ಅಪಾರವಾಗಿ. ಅಂದ್ರೆ ಈಗ ರೆಸ್ಪಾನ್ಸ್ ಅಂತ ಹೇಗೆ ಹೇಳ್ತೀನಿ ನಿಮಗೆ, ಈಗ ನಾನು ಈಗ ಇದನ್ನ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಈಗ ನನ್ನ ಬೈಕ್ ನಾನು ತುಂಬಾ ಪ್ರೀತಿ ಮಾಡ್ತೀನಿ, ಅದು ನನಗೆ ರೆಸ್ಪಾಂಡ್ ಹೆಂಗೆ ಮಾಡುತ್ತೆ ಅಂತಂದ್ರೆ, ನನಗೆ ಇಲ್ಲಿವರೆಗೆ ನನ್ನ ಬೈಕ್ ಎಲ್ಲೂ ಪಂಚರ್ ಆಗಿಲ್ಲ. ಆ ಗಾಡಿ ನನ್ನ ಜೊತೆ ಇದ್ದಿದ್ದು ಅದು ಒಂದು 13 ವರ್ಷ, 14 ವರ್ಷದಿಂದ ನನ್ನ ಜೊತೆ ಇದ್ದಂತ ಬೈಕ್. ಅದು ಪಲ್ಸರ್ 150cc. ಮುಂಚೆ ಅಲಾಯ್ ವೀಲ್ ಅಲ್ಲಿ ಬಂದಾಗ ಅದು ಬಹಳ ದೊಡ್ಡ ವಿಷಯ. ನಮ್ಮ ಡ್ಯಾಡಿ ಗಿಫ್ಟ್ ಮಾಡಿದ್ದು, ನನ್ನ ಪ್ರಾಣ ಅದು. ಆ ಬೈಕಿಗೆ ಬೇಜಾರಾಗುತ್ತೆ, ಮತ್ತೆ ಹೇಳ್ತಾ ಇದೀನಿ, ಆ ಬೈಕಿಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಇನ್ನೊಂದು ಬೈಕ್ ತಗೊಂಡಿರ್ಲಿಲ್ಲ. ನಾನು ಆ ಬೈಕಿಗೆ ಬೇಜಾರಾಗಬಾರ್ದು ಅಂತ ನಾನು ಅದ್ರಲ್ಲಿ ಜೀವನ ನೋಡ್ತೀನಿ. ಇಲ್ಲಿವರೆಗೆ ಪೆಟ್ರೋಲ್ ಖಾಲಿಯಾಗಿ ನಿಂತಿಲ್ಲ, ಇಲ್ಲಿವರೆಗೆ ಇಂಜಿನ್ ಯಾವುದೇ ಒಂದು ಪ್ರಾಬ್ಲಮ್ ಆ ಗಾಡಿಲಿ ಬಂದಿಲ್ಲ. ಒಂದು ಸಲ ಏನೋ ಬ್ರೇಕ್ ಇದ್ದೇನೋ ಪ್ರಾಬ್ಲಮ್ ಆಗಿತ್ತು, ಫ್ರಂಟ್ ಡಿಸ್ಕ್ ಬ್ರೇಕ್ ಫೇಲ್ ಆಗಿತ್ತು, ಅದು ರೈಡಿಂಗ್ ಅಲ್ಲಿ ಆಗ್ಲಿಲ್ಲ, ಮನೆಗೆ ಬಂದು ನಿಲ್ಸಾದ್ಮೇಲೆ ಆಗಿದ್ದು. ಸೊ ಈ ರೀತಿ ರಿಯಾಕ್ಷನ್ ಗೊತ್ತಾ. ಮತ್ತೆ ನನ್ನ ಎಲ್ಲ ಬ್ಯಾಡ್ ಟೈಮಲ್ಲಿ ಆ ಬೈಕ್ ನನ್ನ ಜೊತೆ, ಮತ್ತೆ ಎಲ್ಲ ಆಡಿಷನ್ಗೆ, ಲುಕ್ ಟೆಸ್ಟ್ಗೆ ನಾನು ಆ ಬೈಕಲ್ಲೇ ಹೋಗ್ತದೆ. ಇಟ್ ಈಸ್ ಅ ಲಕ್ಕಿ ಬೈಕ್ ಫಾರ್ ಮಿ. ಮತ್ತೆ ನನ್ನನ್ನು ಇಲ್ಲಿವರೆಗೆ ಆ ಬೈಕ್ ಬಹಳ ಮುಂಚೆ ಫಸ್ಟ್ ತಗೊಂಡಾಗ ಯಾರೋ ಒಬ್ಬ ಅಡ್ಡ ಬಂದಿದ್ದ ರೀಸನ್ಗಾಗಿ ಬಿದ್ದಿದ್ದೆ ಹೊರತು ನನ್ನ ಕೈಯಲ್ಲಿ ಅಷ್ಟು ವರ್ಷ ಒಂದೇ ಒಂದು ಸಲ ಬಿದ್ದಿಲ್ಲ ಆ ಗಾಡಿ. ನಾನು ಆ ಬೈಕಲ್ಲಿ ಬಿದ್ದಿಲ್ಲ. ಎಂತೆಂಥ ಟೈಮಲ್ಲಿ ಅದು ಸೇವ್ ಮಾಡಿದೆ ನನ್ನನ್ನು. ಮತ್ತೆ ನನ್ನ ಬ್ಯಾಡ್ ಟೈಮಲ್ಲಿ ನನ್ನ ಜೊತೆ ಇದ್ದಂಥ ಗಾಡಿ ಅದು ಕಳೆದೋಯ್ತು. ಅದನ್ನೇ ನಾನು ಹೇಳಿದ್ದು ಬಿಗ್ ಬಾಸ್ ಅಲ್ಲಿ ನಾನು ಹತ್ತಿದ್ದು ಅದಕ್ಕೇನೆ. ನಾನು ಹತ್ತಿದ್ದು ನಾನೊಂದು ನನ್ನ ಸ್ನೇಹಿತರ ಮನೇಲಿ ಇಟ್ಟಿದ್ದೆ ಬೈಕ್ನ. ಅಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಕತ್ಕೊಂಡು ಹೋಗಿ ಈಗ ಅದನ್ನ ಕಂಪ್ಲೇಂಟ್ ಕೊಟ್ಟು 1 ವರ್ಷ ಆಗಿದೆ ತಾವರೆಕೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಅವ್ರು ಇನ್ನೂ ಹುಡುಕ್ತಾನೆ ಇದ್ದಾರೆ. ನನಗೆ ಆ ಗಾಡಿ ಸಿಗ್ತಾ ಇಲ್ಲ. ನಾನು ಪ್ರತಿ ತಿಂಗಳು 1, 2 ಸಲ 3 ಸಲ ಹೋಗಿ ನಾನು ಕೇಳ್ಕೊಂಡು ಬರ್ತಾನೆ ಇದ್ದೀನಿ. ಪ್ರತಿ ತಿಂಗಳು ಆ ಗಾಡಿ ಸಿಗ್ತಾ ಅಂತ ಕೇಳ್ತಾನೆ ಇದ್ದೀನಿ. ಅವರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ, ಯಾಕಂದ್ರೆ ಅಂಥದ್ದು ಎಷ್ಟೋ ಕೇಸ್ಗಳು ಅವರಿಗೆ. ಬಟ್ ನನಗೆ ಅದು ಅದನ್ನ ಬೆಲೆ ಕಟ್ಟಕ್ಕಾಗ್ದಿರೋ ಅಂತ ಸಿಕ್ಕಿದ ದಿನ ಅಡ್ಡೆ ಹೆಂಗಿರುತ್ತೆ ನಿಮ್ಗೆ? ನಾನು ಅದನ್ನ ತಪ್ಕೊಂಡು ಮಾತ್ರ ತುಂಬಾ ಅಳ್ತೀನಿ. ಐ ಆಮ್ ಸಾರಿ ಅಂತ ಒಂದು ಅಳ್ತೀನಿ. ಅದಾದ ನಂತರ ಅದಕ್ಕೆ ನನ್ನಿಂದ ಎಷ್ಟು ಖರ್ಚು ಮಾಡಿ ಎಷ್ಟು ಬ್ರ್ಯಾಂಡ್ ನ್ಯೂ ಮಾಡೋಕ್ಕಾಗತ್ತೆ ಶೋರೂಮಲ್ಲಿ ಅದನ್ನ ಮಾಡಿಸಿ, ಅದಾದ್ಮೇಲೆ ನನ್ನ ಕಣ್ಣನ್ನ ತಪ್ಪಿಸಿ ಎಲ್ಲೂ ನಾನು ಆ ಬೈಕ್ನ ಬಿಡಲ್ಲ. ಏನು ಆಗೋದು ಬೇಡ, ಜಸ್ಟ್ ಒಂದು ಮಾತು. ನನಗೆ ಭಯ ಏನು ಅಂತಂದ್ರೆ, ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ರು ಅದನ್ನ, ಸರ್ ಅದು ಸ್ವಲ್ಪ ಹಳೇದಾಗಿರೋದ್ರಿಂದ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಮಾರಿರ್ಬೋದು, ಈ ರೀತಿ ಚಾನ್ಸಸ್ ಇದೆ ಅಂತ. ನಾನು ನಮ್ಮ ಕೊರಗಜ್ಜನ್ಗೆಲ್ಲ ಹರಕೆ ಹೇಳಿದ್ದೀನಿ. ನಾನು ಹಂಗೆಲ್ಲ ಆಗದೆ ಇರ್ಲಿ. ಆಗಿದ್ರೆ ಅಕಸ್ಮಾತ್ ಸಿಗದೇನೆ ಇದ್ರೆ ನಿಮ್ಗೆ ಏನಿಲ್ಲ, ನೆನಪುಗಳಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದೊಂದು ಬಹಳ ಭಾರವಾಗಿರೋ ನೆನಪು. ನನಗೆ ನನ್ನನ್ನು ಕ್ಷಮಿಸ್ಕೊಳ್ಳೋದಿಲ್ಲ ನಾನು.
ಬಟ್ ಅದನ್ನ ನೆನೆಸ್ಕೊಂಡಾಗ ಮಾತ್ರ ತುಂಬ ಅಳು ಬರುತ್ತೆ. ಬಹುಶಃ ಯಾವಾಗಲಾದರೂ ಯಾರು ಇಲ್ದಿರುವಾಗ ಅದನ್ನ ನೆನೆಸ್ಕೊಂಡು ಅಳ್ಬೋದು ಅಷ್ಟೇ ನಾನು ಜಾಸ್ತಿ. ಆಮೇಲೆ ಚಂದ್ರಪ್ರಭಾ ಅವ್ರ ಜೊತೆ ಒಂದು ಹೇಳ್ತಾ ಇದ್ರಿ, ತುಂಬ ಎಮೋಷ್ನಲ್ ಹೇಳ್ತಾ ಇದ್ರಿ, ನನಗೆ ನಾಳೆ ದಿನ ಯಾರು ಇಲ್ಲ ಅಂತಂದ್ರೆ ಹಿಮಾಲಯ ಹೋಗ್ಬಿಡ್ತೀನಿ, ನನಗೆ ಮಹಾಕಾಲ್ ಇದ್ದಾರೆ. ಹೌದು ಹೌದು ಅದು ಅಂತ ಎಲ್ಲ. ಯಾವತ್ತಾದ್ರೂ ಹೋಗಿದ್ದೀರಾ ಹಿಮಾಲಯ? ಹೌದು, ಹೋಗಿದ್ದೀನಿ. ಶ್ರೀನಗರ ಕಡೆ ಹೋಗಿದ್ದೀನಿ. Okay. ನಾನು ಫ್ಲೈಟಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ್ಯಕ್ಚುಲಿ ಹಿಮಾಲಯಕ್ಕಿಂತ ನಾನು ಹೇಳಿದ್ರಿಂದ ನಾನು ಸ್ವಲ್ಪ ಸ್ಪಿರಿಚುವಲ್ ಇದರಲ್ಲಿ ತುಂಬ ನನಗೆ ಅದರಲ್ಲಿ ಮೋಹ ಜಾಸ್ತಿ ಅಂತ ನಾನು ಅಲ್ಲಿಗಿಂತ ಜಾಸ್ತಿ ಗೋಶಾಲೆ ಇದೆ ನಮ್ಮದು, ರಾಧಾಸುರಭಿ ಅಂತ, ನಮ್ಮ ಬಂಟ್ವಾಳ ಬಿ ಸಿ ರೋಡ್ ಇದರಲ್ಲಿ, ಬಂಟ್ವಾಳ ಹತ್ರ, ಮಂಗಳೂರು ಮತ್ತು ಬಂಟ್ವಾಳ ಮಧ್ಯ. ಸೊ ಬ್ರಹ್ಮರ ಕೊಟ್ಲು ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ರಾಧಾಸುರಭಿ ಅಂತ ನಮ್ಮ ಗುರುಗಳು ಅನಿಲ್ ಪಂಡಿತ್ ಅಂತ ಇದ್ದಾರೆ. ನನ್ನ ಬಹಳ ದೊಡ್ಡ ಸಪೋರ್ಟ್ ಅವರು. ನನಗೆ 2 ಗುರುಗಳಿದ್ದಾರೆ, ಕೇಶವ್ ಶಾಂತಿ ಮತ್ತು ಅನಿಲ್ ಪಂಡಿತ್ ಅಂತ. ಸೊ ಅನಿಲ್ ಪಂಡಿತ್ ಅವರು ನನ್ನ ಭಾಳ ಬ್ಯಾಡ್ ಟೈಮ್ಸಲ್ಲಿ ಮತ್ತು ಇವತ್ತೂ ನನ್ನ ದೊಡ್ಡ ಶಕ್ತಿಯಾಗಿ ನಿಂತಿರೋರು ಅವರು. ನನ್ನ ಗುರುಗಳು ಬ್ರಹ್ಮರ ಕೊಟ್ಲು ಬಂಟ್ವಾಳ, ಅನಿಲ್ ಪಂಡಿತ್ ಅಂತ. ಅವರ ಶಿಷ್ಯ ಒಬ್ಬರಿದ್ದಾರೆ ನವೀನ್ ಅಂತ, ಅವರ ರಾಧಾಸುರಭಿ ಅಂತ ಒಂದು ಗೋಶಾಲೆ ಇದೆ. ಸೊ ನನ್ನ ಜೀವನದಲ್ಲಿ ನನಗೆ ನನ್ನ ಲೈಫ್ ನಾನು ಎಷ್ಟು ನೋಡಿದ್ದೀನಿ ಅಂತಂದರೆ, ಅಕಸ್ಮಾತ್ ನಾನು ಅಂದ್ಕೊಂಡಿರೋದು ನನ್ನ ಕನಸು ನನಗೆ ಏನೂ ಆಗಲಿಲ್ಲ ಅಂತಂದರೆ ನಾನು ಅಲ್ಲಿಗೆ ಹೋಗ್ತೀನಿ. ನಾನು ಹೋಗಿ ನನ್ನ ಸೇವೆನ, ಪ್ರಾಣಿಗಳ ಸೇವೆ ಮಾಡ್ತೀನಿ. ನನ್ನಿಂದ ಆಮೇಲೆ ಸಮಾಜಕ್ಕೆ, ಪ್ರಕೃತಿಗೆ, ಸಮಾಜಕ್ಕೆ ಮತ್ತು ಜನಗಳಿಗೆ ಏನಾದರೂ ನನ್ನಿಂದ, ಪಶುಗಳಿಗೆ ಏನು ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಅದನ್ನ ಮಾಡಿ ನನ್ನ ಉಳಿದಿರೋ ಲೈಫ್ನ ಸಾರ್ಥಕತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಏನು ನಿಮ್ಮದು ಏನೇನಿದೆ, ಏನಾಗಬೇಕು ನಾನು ಈ ಸಿನಿಮಾ ಇಂಡಸ್ಟ್ರಿಲಿ, ಸ್ಪೆಷಲಿ ಕನ್ನಡ, ಈ ಸಿನಿಮಾ ಇಂಡಸ್ಟ್ರಿಲಿ ನನಗೆ ಈ ಸಿನಿಮಾದ ಮುಖಾಂತರ ತುಂಬ ವ್ಯಾಲ್ಯೂಸ್ನ ಜನಗಳಿಗೆ ಕೊಡಬೇಕು, ತುಂಬ ಅರ್ಥಪೂರ್ಣವಾಗಿರೋ. ಇವತ್ತು ಕೊಚ್ಚೋದು ಅದು ಇದು ತುಂಬ ಇಂಥದ್ದೇ ಸಿನಿಮಾಗಳಾಗ್ತದೆ. ನಿಮ್ಮ ಏನೋ ತುಂಬ ಕ್ರೌರ್ಯ, ಕ್ರುಯಾಲಿಟಿ, ಈ ಟೈಪು. ಸೊ ಇದನ್ನು ನೋಡಿ ಇನ್ಫ್ಲುಯೆನ್ಸ್ ಆಗಿ ಈಗ ಏನಾಗಿದೆ ಸೊಸೈಟಿಲಿ, ಎಲ್ಲರೂ ರೋಡಲ್ಲೇ ಕಡಿತಾ ಇದ್ದಾರೆ, ಕೊಚ್ತಾ ಇದ್ದಾರೆ, ಅನ್ಯಾಯ ಮಾಡ್ತಿದ್ದಾರೆ. ದೇ ಥಿಂಕ್ ಇಟ್ ಇಸ್ ಕೂಲ್. ಇಟ್ ಈಸ್ ಮೆಂಟಲಿ ನಾಟ್ ಓಕೆ. ಅದು ಅವರು ಮೆಂಟಲಿ ಸ್ಟೇಬಲ್ ಇಲ್ಲ. ಅವರು ಆ ಮಟ್ಟಿಗೆ ಮನುಷ್ಯ ಹೋಗ್ತಾ ಇದ್ದಾನೆ ಅಂತಂದರೆ, ಮತ್ತೆ ಜೈಲಿಗೆ ಹೋಗಿ ಬರೋದು ಇಟ್ಸ್ ಅ ಕೂಲ್ ಅನಿಸಿದೆ ಅವ್ರಿಗೆ. ಏನೋ ಒಂದು ಕೊಲೆ ಮಾಡಿ ಹೋಗಿ ಬಂದರೆ ಇಟ್ ಈಸ್ ವೆರಿ ಕೂಲ್. ಏನೋ ಒಂದು ದೊಡ್ಡ ಮೂರ್ಖತನ, ಅದು ಮೂರ್ಖತನ. ಅದನ್ನು ನೋಡಿ ಇಂಥ ಫಿಲ್ಮ್ ಮತ್ತು ಇಂಥವ್ರನ್ನ ಕೆಲವ್ರನ್ನ ನೋಡಿ, ಅವ್ರಿಗೆ 4 ಜನ ಚೇಲಗಳನ್ನು ನೋಡಿ ಯಂಗ್ಸ್ಟರ್ಸ್ಗಳು ಕೆಲವರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅನ್ಎಜುಕೇಟೆಡ್ ಯಂಗ್ಸ್ಟರ್ಸ್. ಎಜುಕೇಟೆಡ್ ಅವರೆಲ್ಲ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಒಳ್ಳೊಳ್ಳೆ ಕಂಪ್ನಿ ಅಥವಾ ಅಬ್ರಾಡ್ಗೆ ಹೋಗಿ ಅವರ ಫ್ಯಾಮಿಲಿ ಜೊತೆ ಚೆನ್ನಾಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಈ ಕೆಲವು ರೂರಲ್ ಸೈಡಲ್ಲಿ ಕೆಲವರೆಲ್ಲ ಏನು ಗೊತ್ತಾ, ಭಾಳ ಕೂಲ್ ಅನ್ನಿಸ್ತದೆ ಅವ್ರಿಗೆ. ಇಟ್ ಇಸ್ ನಾಟ್ ಕೂಲ್. ರೈಟ್ ವೇ ಇದೆ, ಇಟ್ಸ್ ಅ ಕ್ರೂಯಲ್, ಇಟ್ಸ್ ನಾಟ್ ಕೂಲ್. ನೀವು ಯಾವಾಗ ಹೀರೋ ಆಗ್ತೀರಿ ಸಮಾಜದಲ್ಲಿ ಅಂತಂದರೆ, 4 ಜನ ನಿಮ್ಮನ್ನು ಹೊಗಳ್ಬೇಕು. 4 ಜನ ಯಾವಾಗ ಹೊಗಳ್ತಾರೆ ನಿಮ್ಮನ್ನು? ನೀವು ಹೊಗಳುವಂಥ ಕೆಲಸಗಳನ್ನು ಮಾಡಿದಾಗ, ನಿಮ್ಮ ಗುಣ ಆಗಿದ್ದಾಗ, ನಡತೆ ಆಗಿದ್ದಾಗ, ವಿಚಾರಗಳು ಆಗಿದ್ದಾಗ, ನಿಮ್ಮ ಎಜುಕೇಷನ್ ಲೆವೆಲ್ ಆಗಿದ್ದಾಗ, ನೀವೆಷ್ಟು ತಿಳ್ಕೊಂಡಿದ್ದೀರಾ, ನಮ್ಮ ಕರೆಂಟ್ ಅಫೇರ್ಸ್ ಏನಿದೆ, ಸೋಷಿಯಲ್ ಅಫೇರ್ಸ್ ಏನಾಗ್ತದೆ, ವರ್ಲ್ಡ್ ವೈಡ್ ಏನಾಗ್ತದೆ, ಪ್ರಕೃತಿಲಿ ಏನು ಚೇಂಜಸ್ ಆಗ್ತದೆ, ಹೇಗಿರಬೇಕು ಹೇಗಿರಬಾರ್ದು, ಭಗವತ್, ವೇದ, ಪುರಾಣಸ್, ಉಪನಿಷತ್ಸ್. ಸೊ ಆ ಥರ ಸಬ್ಜೆಕ್ಟಲ್ಲಿ ಸಿನಿಮಾಗಳು ಮಾಡಬೇಕು ಅಂತ. ಆ ಥರ ಅಂತಂದರೆ ಅದರಲ್ಲಿ ಮೋರಲ್ಸ್ ತಗೊಂಡು ಅಂಥ ಕತೆಗಳಲ್ಲಿ ನಾವು ಏನನ್ನ ಹೇಳ್ಬಹುದು, ಮನುಕುಲಕ್ಕೆ ಒಂದು ಯೂಸ್ಫುಲ್ ಆಗೋವಂಥದ್ದು ಮತ್ತು ಪರಿವರ್ತನೆಯನ್ನು ತರುವಂಥದ್ದು ಏನು ಮಾಡ್ಬೋದು ಸಿನಿಮಾ ಮುಖಾಂತರ. ಬಿಕಾಸ್ ಸಿನಿಮಾ ಅಷ್ಟು ಪವರ್ಫುಲ್ ಬೇರೆ ಯಾವುದೂ ಇಲ್ಲ. ಇಟ್ಸ್ ಅ ವೆರಿ ಪವರ್ಫುಲ್ ಮಾಧ್ಯಮ ಅದು, ಜನಗಳನ್ನ ರೀಚ್ ಆಗಿ ಮತ್ತು ಜನಗಳನ್ನ ಚೇಂಜ್ ಮಾಡೋಕ್ಕೆ. ಸೊ ಹಾಗಾಗಿ ನಮ್ಮಲ್ಲಿ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾಗಳು ನೋಡಿ ಎಷ್ಟೋ ಫ್ಯಾಮಿಲಿಗಳು ಸರಿ ಆಗ್ತಾಯಿತ್ತು ಅಂತ ಅವ್ರ ಸಿನಿಮಾಗಳನ್ನು ನೋಡಿ, ಮತ್ತು ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಎಷ್ಟೋ ಜನ ಆ ರೀತಿ ಬಾಳಿ ಬದುಕಿದ್ದಾರೆ. ಅದರ ರಿಸಲ್ಟ್ ಅವ್ರಿಗೆ ಸಿಕ್ಕಿದೆ. ಬಟ್ ಇವತ್ತೇನಾಗ್ತದೆ, ವಿ ಡೋಂಟ್ ಹ್ಯಾವ್ ಸಚ್ ಲೆಜೆಂಡ್ರಿ ಆ್ಯಕ್ಟರ್ಸ್ ಮತ್ತು ಅಂಥ ಲೆಜೆಂಡ್ರಿ ಸಿನಿಮಾಸ್ ಕೊಡುವಂಥದ್ದು. ಮತ್ತು ಈಗಿನ ಟ್ರೆಂಡ್ ಕೂಡ ಚೇಂಜ್ ಆಗ್ತದೆ. ಸೊ ನನ್ನ ಏನಿದೆ ಅಂತಂದರೆ, ಇವತ್ತಿನ ಟ್ರೆಂಡಿಗೆ ಎಷ್ಟು ವ್ಯಾಲ್ಯೂಸ್ ಮತ್ತು ಮೋರಲ್ಸ್ ಕೊಟ್ಟಂಥ ಪ್ರೊಜೆಕ್ಟ್ಸ್ನ ಮಾಡ್ಬೋದು, ಆ ರೀತಿ ಮಾಡಬೇಕು ಅನ್ನೋ ಆಸೆ. ಇವಾಗ ಆಫ್ಟರ್ ಬಿಗ್ ಬಾಸ್ ಒಂದು ಹೊಸ ಹುಮ್ಮಸ್ಸಲ್ಲಿ ಇದ್ದೀರಾ, ಒಂದಷ್ಟು ಹೊಸ ಪ್ರಾಜೆಕ್ಟ್ಗಳ ಎದುರು ನೋಡ್ತಾ ಇದ್ದೀರಾ. ಈ ಟೈಮಲ್ಲಿ ಮತ್ತೆ ಫ್ಯಾಮಿಲಿ ಎಲ್ಲ ಒಂದಷ್ಟೆಲ್ಲ ಮಾತಾಡಿ ಗೋ ಫಾರ್ ಸೆಕೆಂಡ್ ಮ್ಯಾರೇಜ್ ಅಂತ ಅಂದರೆ ಐ ವಿಲ್ ಡೆಫಿನೆಟ್ಲಿ ಗೋ. ಬಟ್ ಈ ಸಲ ಏನು ಅಂತಂತಂದರೆ, ಐ ವಿಲ್ ಟೇಕ್ ಟೈಮ್. ಐ ವಿಲ್ ನೋ, ಬಿಕಾಸ್ ಈಗ ನನಗೆ ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ನಾನು ಆಗ ಮಾಡಿದ್ದು, ಆ ಎಡವಿದ್ದು, ಹಿಂದೆ ಮುಂದೆ ಯೋಚನೆ ಮಾಡದೆ ತಗೊಂಡಂಥ ಡಿಸಿಷನ್ ಈಗ ಮಾಡಲ್ಲ. ಐ ವಿಲ್ ಮೇಕ್ ಶೋರ್ ಐ ಥರೋಲಿ ನೋ ದ ಪರ್ಸನ್. ನಾನು ಅವ್ರನ್ನ ಭಾಳ ಸೂಕ್ಷ್ಮವಾಗಿ
ನನ್ನ ಬಗ್ಗೆನೂ ನನ್ನ ವಿಚಾರಗಳನ್ನು ಅವ್ರಿಗೆ ತಿಳಿಸಿ, ಅವರ ಬಗ್ಗೆನೂ ಅವರ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ನಂತರ ನಾನೊಂದು ಒಳ್ಳೆ ಡಿಸಿಷನ್ನ ತಗೊಳ್ತೀನಿ. ಬಟ್ ಆ ಡಿಸಿಷನ್ ನನಗೂ ಅವ್ರಿಗೂ ನಮ್ಮ ಬಾಳಲ್ಲಿ ತುಂಬ ದೊಡ್ಡ ಸಂತೋಷವನ್ನು ತರಬೇಕೇ ಹೊರತು ಏನು ಹಿಂದೆ ನಮಗೆಲ್ಲ ಬಹಳ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನು ಕೊಟ್ಟರು ಅದನ್ನು ಕೊಡದಿರೋ ಹಾಗೆ ಕೊಡದಿರೋ ಅಂಥ ಡಿಸಿಷನ್ ತಗೊಳ್ಬೇಕು ಅಂತ ನನ್ನ ಒಂದು ಈಗ ಹೋಟೆಲ್ ಆಗ್ತೀನಿ, ಖಂಡಿತವಾಗ್ಲೂ ಆಗ್ತೀನಿ. ಇಂಡಸ್ಟ್ರಿ ಹೊರತುಪಡಿಸಿನ ಹಾಗೇನಿಲ್ಲ, ಇಲ್ಲಿಂದನೇ ಅಂತ ಇಲ್ಲ, ವ್ಯಕ್ತಿಯ ಗುಣದ ಮೇಲೆ ಹೋಗುತ್ತೆ. ವ್ಯಕ್ತಿಯ ಗುಣ ಚೆನ್ನಾಗಿದ್ರೆ ಯಾವ ಇಂಡಸ್ಟ್ರಿಯಿಂದನೂ ಪರವಾಗಿಲ್ಲ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.